ಕೋಟೆಗೆ ಆಚೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಹೆಂಗಸು ನಿನ್ನಿಕೆರೆ ಅಂತ ಇತ್ತು. ಆ ನಿನ್ನಿಕೆರೆಯಲ್ಲಿ ಸ್ನಾನ ಮಾಡ್ತಾ ಇತ್ತು. ನಿನ್ನಿಕೆರೆ ಸ್ನಾನ ಮಾಡಿ ಮೇಲೆ ಒಂದು ಕೂತ್ಕೊಂಡಿತ್ತು. ಕೂತ್ಕೊಂಡಿದ್ದವಾಗ ಅದಕ್ಕೆ ಅವಳು ಹೇಳಿದಂತೆ ನನಗೆ ಒಂದು ಜಾಗ ಬೇಕು ಅಂತೇಳಿ, ಅದಕ್ಕೆ ಆವಾಗ ನಮ್ಮ ಛತ್ತಿಗೆ ಹತ್ರ ತೆಂಗಿನಕಾಯಿ ತಗೊಂಡು ಆ ತೆಂಗಿನಕಾಯಿಯನ್ನು ಪೇಟೆಗೆ ಬಿಸಾಡಿದ್ದು ಅದು ಹಳೆ ಮಾರಿಗುಡಿಯಲ್ಲಿ ನೆಲೆ ಆದದ್ದು. ವೀಕ್ಷಕರೇ ನಮಸ್ಕಾರ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಕಾಪು ಅಂದರೆ ನಮಗೆ ನೆನಪಾಗುವುದು ಕಾಪುವಿನ ಮಾರಿಗುಡಿ. ಕಾಪುವಿನ ಮಾರಿಗುಡಿಯ ಇತಿಹಾಸ ತಿಳಿಲಿಕ್ಕೆ ನಾವು ಇವತ್ತು ಕಾಪು ಮಾರಿಗುಡಿಯ ಆದಿಸ್ಥಳವಾದ ತ್ರಿಶಕ್ತಿ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕಾಪು ಮಾರಿಗುಡಿಯ ಇತಿಹಾಸ ತಿಳಿಸಲು ನಮಗೆ ಕಾಪು ಹಳೆ ಮಾರಿಗುಡಿಯ ದರ್ಶನ ಪಾತ್ರಿಯಾದ ದಯಾನಂದ್ ಶೇರ್ವೆಗಾರ್ ಇದ್ದಾರೆ, ಹಾಗೂ ಅವರೊಂದಿಗೆ ಇಲ್ಲಿಯ ಮನೆತನದವರೇ ಆದಂತಹ ಸದಾಶಿವ ಶೇರ್ವೆಗಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಬಳಿ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮಿಬ್ಬರ ಒಂದು ಕಿರು ಪರಿಚಯ. ನಾನು ಕೋಟೆ ಮನೆಯವನು. ನಾನು ಅಂದರೆ ಕಾಪು ಹಳೆ ಮಾರಿಗುಡಿ ದೇವಸ್ಥಾನದ ದರ್ಶನ ಪಾತ್ರಿ. ಮುಂಚಿನಿಂದ ನಮ್ಮವರು ನಿಂತ್ಕೊಂಡಿದ್ದದ್ದು. ಮುಂಚೆ ನಮ್ಮ ಚಿಕ್ಕಪ್ಪ ನಿಂತ್ಕೊಂಡಿದ್ದರು. ಈಗ ಅವರು ತೀರೋದ ನಂತರ ನಾನು ನಿಲ್ಲುವುದು. ನಮ್ಮದು ಹಕ್ಕದು ಮುಂಚಿನಿಂದಲೂ. ಅದು ಮುಂಚಿನಿಂದಲೂ ನಾವೇ ಮಾಡಿಸ್ಕೊಂಡು ಬಂದಂಥ ಇದು. ಅದರಿಂದ ನಾವೇ ಅಲ್ಲಿ ದರ್ಶನಕ್ಕೆ ಆಗಬೇಕು. ಅದರಲ್ಲಿ ನನಗೆ ಈ ದೇವರು ಅಂದರೆ ಪೂಜೆಗಿದೆಲ್ಲ ಕಣ್ಣು ಹಿಡಿದು ಇದು ಮಾಡೋದು ನಾನು, ದೇವಿಗೆಲ್ಲ ಇವರೇ ನೋಡ್ಕೊಳ್ತಾರೆ. ಮತ್ತೆ ನಾನಂದ್ರೆ ನನಗೆ ಮೊದಲೇನು ಕಾಕಿ ಬಟ್ಟೆ ಹಾಕುವುದು ಅಂತೇಳಿ ಅಭ್ಯಾಸ ಇದ್ದಾರು. ಇದರಲ್ಲಿ ಗೃಹಶಿಕ್ಷಣದ ಆಫೀಸರ್ ಆಗಿದ್ದೆ. ಅದರ ರಾಷ್ಟ್ರಪತಿ ಕೆಲಸ ಸಿಕ್ಕಿದೆ. ಅದರ ನಂತರ ಈಗ ರಿಟೈರ್ಡ್ ಆದ ನಂತರ ಹೇಗಿದೆ ಇಲ್ಲಿ ಸಿ ಎಂ ನಿರ್ದೇಶಕ ಆಗಿದ್ದಾರೆ. ಮತ್ತೆ ಇದರದ್ದು ಜವಾಬ್ದಾರಿ ಇವರೊಟ್ಟಿಗೆ ಸೇರಿಕೊಂಡು ಹುಡ್ತಾ ಇದ್ದಾರೆ. ಮೊದಲಿಗೆ ಈ ಕಾಪು ಎನ್ನುವ ಹೆಸರು ಹೇಗೆ ಬಂತು ಈ ಊರಿಗೆ? ಕಾಪು ಅಂದರೆ ರಕ್ಷಣಾಪುರ. ನಿಜವಾದ ಕಾಪುನ ಹೆಸರು ರಕ್ಷಣಾಪುರ. ಅಂದರೆ ಕಾಪು ಆ ಮಾರಿಯಮ್ಮ ಯಾವಾಗ ಅಲ್ಲಿ ರಕ್ಷಣೆಗೆ ಕೂತಿದ್ದಾಳೋ ಅದ ನಂತರ ಕಾಪು ಅಂತ ಹೆಸರು ಬಂದದ್ದು. ಅಂದರೆ ಅವಳು ರಕ್ಷಣೆ ಮಾಡ್ತಾಳೆ ಅಂತೇಳಿ. ಅದರಿಂದ ಒಳ್ಳೆ ರೀತಿಯಿಂದ ರಕ್ಷಣೆ ಮಾಡ್ತಾ ಇದ್ದಾಳೆ. ಅದರಿಂದ ಕನ್ನಡದಲ್ಲಿ ರಕ್ಷಣಾಪುರ ಅಂತೇಳಿ, ಅದು ತುಳುವಿನಲ್ಲಿ ಕಾಪು ಅಂತ ಬಂದದ್ದು ಹೆಸರು. ಈ ಕಾಪುವಿಗೆ ಮಾರಿಯಮ್ಮ ಹೇಗೆ ಬಂದರು, ಎಲ್ಲಿಂದ ಬಂದರು? ಏನಿದ್ರು ಇದು ಕೋಟೆ ಮನೆ, ಕಾಪು ಮಾರಿಯಮ್ಮನ ಆದಿ ಸ್ಥಳ. ಇಲ್ಲಿಗೆ ಮಾರಿಯಮ್ಮ ಬಂದದಂದರೆ ಕೆಳದಿ ನಾಯಕನವರ ಒಟ್ಟಿಗೆ ಕೋಟೆಗೆ ಬಂದಂಥದ್ದು. ಕೋಟೆಗೆ ಬಂದು ಆವಾಗ ನಾವು ಕ್ಷತ್ರಿಯರು, ಅಲ್ಲಿ ಕೋಟೆ ಕಾವಲು ಮಾಡ್ತಾ ಇದ್ದದ್ದು ನಾವು ಕ್ಷತ್ರಿಯರು. ಅದೇ ಪ್ರಕಾರ ಇಲ್ಲಿ ಆ ಮಾರಿಯಮ್ಮ ಬಂದು ಈ ಕೋಟೆ ಮನೆಯಲ್ಲಿ ನೆಲೆಸಿದ್ದಾಳೆ. ಅಂದರೆ ಕ್ಷತ್ರಿಯರು ಬರುವಾಗ ಇಲ್ಲಿಗೆ ತಂದದ್ದ ಹೇಗೆ? ಅಲ್ಲ, ಕೆಳದಿ ನಾಯಕನ ಜೊತೆಗೆ ಬರುವಾಗ ಕ್ಷತ್ರಿಯರು ಸಹ ಇದ್ರು. ಒಟ್ಟಿಗೆ ಬಂದು ಇಲ್ಲಿ ಅದನ್ನು ನೋಡ್ಕೊಳ್ಳಿಕ್ಕೆ ಮೇಯ್ನ್ ಇದೆ ಕ್ಷತ್ರಿಯರು. ಇಲ್ಲಿ ಕೋಟೆ ಮನೆಯಲ್ಲಿ ನೆಲೆಯಾದದ್ದು. ಕೋಟೆ ಮನೆಯಲ್ಲಿ ನೆಲೆಯಾಗಿ ಮತ್ತೆ ಕೋಟೆ ಬಿಟ್ಟು ಪೇಟೆಗೆ ಹೋದದ್ದು. ಪೇಟೆ ಹಳೆ ಮಾರಿಗುಡಿಗೆ ಹೋದದ್ದು. ಈಗ ಸಹ ಅಲ್ಲಿಗೆ ಇಲ್ಲಿಂದಲೇ ಭಂಡಾರ ಹೋಗ್ಬೇಕು. ಮತ್ತೆ ಮಾರಿಗುಡಿಯಕ್ಕೂ ಆದರೆ ಇಲ್ಲಿಂದಲೇ ಬೇಟೆ ಬಿಟ್ಕೊಂಡು ಹೋಗ್ಬೇಕು. ಕುರಿ ಬಿಟ್ಕೊಂಡು ಹೋಗುವಂಥದ್ದು, ಬೇಟೆ ಬಿಟ್ಕೊಂಡು ಹೋಗ್ಬೇಕು. ಇಲ್ಲಿ ಪ್ರತಿದಿನ ನಿತ್ಯ ಪೂಜೆ ಉಂಟು. ಮತ್ತೆ ಶುಕ್ರವಾರ ವಿಶೇಷ ಪೂಜೆ ಉಂಟು. ನವರಾತ್ರಿಯಲ್ಲಿ ವಿಶೇಷ ಪೂಜೆ ಉಂಟು. ಮತ್ತೆ ಮಾರ್ಚ್ ತಿಂಗಳಲ್ಲಿ ಚಂಡಿಕಾ ಪೂರ್ಣಾವತಿ ಸಂಪೂರ್ಣ ವಿಶೇಷ ಪೂಜೆ ಉಂಟು. ಅದೇ ಪ್ರಕಾರ ಇಲ್ಲಿ ಜೀರ್ಣೋದ್ಧಾರ ಆಗಬೇಕಾದ್ರೆ ಕಾಪು ಹಳೆ ಮಾರಿಗುಡಿಯ ಮ್ಯಾನೇಜ್ಮೆಂಟ್ನವರೇ ಜೀರ್ಣೋದ್ಧಾರ ಮಾಡಿಕೊಟ್ಟದ್ದು ಇದನ್ನು. ಅಂದ್ರೆ ಈಗ ಕೋಟೆ ಅಂತ ಹೇಳಿದ್ರಿ, ಕೋಟೆಯಲ್ಲಿ ಉಂಟು ಈಗ ಉಂಟಾ? ಕೋಟೆ ಜಾಗ ಈಗ ಸಹ ಉಂಟು, ಅದೆಲ್ಲ ಲೆವೆಲ್ ಮಾಡಿದ್ದಾರೆ. ಈಗ ಮಾತಾಡುವಾಗ ಕುರಿ ಬಿಡುದು ಅಂತ ಹೇಳಿದ್ರಿ, ಹಾಗಂದ್ರೆ ಏನು ಅಂತ? ಕುರಿ ಬಿಡುದಂದ್ರೆ ಮಾರಿಪೂಜೆ ಆಗ್ತದೆ. ಮಾರಿಪೂಜೆ ಆಗ್ಬೇಕಾದ್ರೆ ಒಂದು ಮಂಗಳವಾರಕ್ಕಿಂತ ಮುಂಚೆ ಕುರಿ ಬಿಡ್ಬೇಕು. ಮತ್ತೊಂದು ಮಂಗಳವಾರ ಬುಧವಾರ ಮಾರಿಪೂಜೆ ಆಗುದು. ಆ ಕುರಿ ಬಿಡುವುದು ಬೇಟೆ ಪ್ರಸಾದ ಅಂತೇಳಿ ಮುಂಚಿನ ಮಂಗಳವಾರ ಅಲ್ಲಿ ದರ್ಶನೆಯಲ್ಲಿ ಬೇಟೆ ಪ್ರಸಾದ ಆಗ್ತದೆ. ಬೇಟೆ ಪ್ರಸಾದ ಅಂದರೆ ಅದು ಕುರಿ ಬಿಡುವಂಥದ್ದು ಪ್ರಸಾದ. ಅದು ಕುರಿ ಬಿಡುವುದು ಅಂದರೆ ಅಲ್ಲಿ ನಾಳ್ದು ಮಾರಿಪೂಜೆ ಆವಾಗ
ಕುರಿಯದ್ದೆಲ್ಲ ಹರಕೆ ಇರ್ತದಲ್ಲ, ಅದಕ್ಕೆ ಇಲ್ಲಿಂದ ಕುರಿ ಬಿಟ್ಕೊಂಡು ಹೋಗ್ಬೇಕು ಇಲ್ಲಿಂದ, ಈ ಮನೆಯಿಂದ. ನಾವು ಅಂದ್ರೆ ದೇವರ ಅಂದ್ರೆ ವೆಜಿಟೇರಿಯನ್ ಅಂತ ಹೇಳ್ತೀವಿ, ಆದ್ರೆ ಕಾಪುವಿನಲ್ಲಿ ರಕ್ತಾಹಾರ ಯಾಕೆ ಶುರುವಾಯ್ತು ಅಂತ? ಕಾಪುನಲ್ಲಿ ರಕ್ತಾಹಾರ ಅಂದ್ರೆ ಅದು ಮಾರಿಯಮ್ಮನಿಗಲ್ಲ, ಮೇನ್ ಉಚ್ಚಂಗಿಗೆ ರಕ್ತಾಹಾರ. ಇನ್ನು ಗದ್ದಿಗೆ ಪೂಜೆ ಅಂತ ಒಂದುಂಟು, ಆ ಗದ್ದಿಗೆ ಪೂಜೆ ಅಂದ್ರೆ ಏನು ಅಂತ? ಗದ್ದಿಗೆ ಪೂಜೆ ಅಂದ್ರೆ ಮೊದಲಿಗೆ ಗದ್ದಿಗೆಯೇ ಅಲ್ಲಿ ಮೇನ್ ಏನಿದ್ರು, ಗದ್ದಿಗೆ ಮೇಯ್ನು. ಜನರ ಆಕರ್ಷಣೆಗೋಸ್ಕರವಾಗಿ ಅಲಂಕಾರ ಮಾಡಿ ಮತ್ತೆ ಅಲಂಕಾರದ ಪೂಜೆ. ಮೊದಲಿಗೆ ಗದ್ದಿಗೆಗೆ ಪೂಜೆ ಆಗಬೇಕು. ಮಾರಿ ಪೂಜೆ ಆದರೆ ಹೊಂಗಾರನ ಮರ ಅದರದ್ದು ಗೊಂಬೆ ಕಾಡಿಂದ ತಂದು ಅದು ಕುರಿ ಬಿಟ್ಟ ನಂತರ ಅದಕ್ಕೆ ಆ ಹೊಂಗಾರನ ಮರಕ್ಕೆ ಪೂಜೆಯಾಗಿ ನಾವು ಹೋಗ್ಬೇಕಲ್ಲಿ. ನಾವು ಹೋಗಿ ಅಲ್ಲಿ ಪೂಜೆಯಾಗಿ ಅದನ್ನು ಮತ್ತೆ ಆಚಾರ್ಯವರು 8 ದಿವಸ ಅದನ್ನು ರೆಡಿ ಮಾಡ್ತಾರೆ. ಆ ಗೊಂಬೆಯನ್ನು ತಂದು ಮಾರಿ ಪೂಜೆಯ ದಿವಸ ರಾತ್ರಿ ಗದ್ದಿಗೆ ಇಟ್ಟು ಪೂಜೆಯಾಗಿ ಮತ್ತೆ ಅಲಂಕಾರ ಆಗುವುದು. ಈಗ ಈ ಕ್ಷೇತ್ರವನ್ನು ತ್ರಿಶಕ್ತಿ ಸನ್ನಿಧಾನ ಅಂತ ಹೇಳ್ತಾರೆ, ಅದು ಯಾಕೆ ಅಂತ? ತ್ರಿಶಕ್ತಿ ಸನ್ನಿಧಾನ ಅಂದ್ರೆ 3 ಮಾರಿಗುಡಿ ಉಂಟು. 3 ಮಾರಿಗುಡಿಗೆ ಸಂಬಂಧಪಟ್ಟ ಹಾಗೆ ತ್ರಿಶಕ್ತಿ. ಮತ್ತೆ ಇದು ಮಾರಿಯಮ್ಮನ ಮೇನ್ ಆದಿ ಸ್ಥಳ. ಅಷ್ಟಮಂಗಲ ಇಟ್ಟವಾಗ ನಮಗೆ ತ್ರಿಶಕ್ತಿ ಸನ್ನಿಧಾನ ಅಂತ ಕಂಡು ಬಂದದ್ದು. ಅದೇ ಪ್ರಕಾರ ನಾವು ತ್ರಿಶಕ್ತಿ ಸನ್ನಿಧಾನ ಅಂತ ಹೇಳಿ ಹೆಸರು ಕೊಟ್ಟದ್ದು. ಈಗ ನೋಡುವಾಗ ಇಲ್ಲಿ ಜೋಡು ಪಂಜರ್ಲಿ ಕೂಡ ಉಂಟು. ಇವರು ಯಾವಾಗ ಮಾರಿಯಮ್ಮನೊಟ್ಟಿಗೆ ಬಂದು ಜೋಡು ಪಂಜರ್ಲಿ ಒಟ್ಟಿಗೆ ಬಂಡಿಗೆ ತಲೆ ಕೊಟ್ಟು ಬಂದದ್ದು ಅಂತ ಹೇಳ್ತಾರೆ. ಪಂಜಿರ್ಲಿ ಮಾರಿಯಮ್ಮನೊಟ್ಟಿಗೆ ಬಂದ ಪಂಜಿರ್ಲಿ, ಅದು ಪಂಜಿರ್ಲಿ ಮಾತ್ರ ಕುಳಿತದ್ದು ಇಲ್ಲೇ. ಮಾರಿಯಮ್ಮನೊಟ್ಟಿಗೆ ಪೇಟೆಗೆ ಹೋಗ್ಲಿಲ್ಲ. ಆಗ ಹೇಳಿದ್ರಿ ಜೀರ್ಣೋದ್ಧಾರ ಕೂಡ ಆಯ್ತು ಅಂತ. ಇದು ಜೀರ್ಣೋದ್ಧಾರ ಆಗುವಾಗ ಮೂರ್ತಿ ಹೇಗೆ ಅಲ್ಲೇ ಹೊರಗೆ ಇಟ್ಟಿದ್ರ? ಜೀರ್ಣೋದ್ಧಾರ ಆಗುವಾಗ ಪ್ರಶ್ನೆ ಇಡ್ಬೇಕಾದ್ರೆ ನಾವು ಇದನ್ನು ಹೊರಗೆ ಇಡ್ಬೋದಾ ಅಂತೇಳಿ ನಾವು ಪ್ರಶ್ನೆಯಲ್ಲಿ ನೋಡಿದ್ವು. ಅದಕ್ಕೆ ಅಷ್ಟಮಂಗಲ ಇಡಬೇಕಾದ್ರೆ ಇದನ್ನು ಮುಟ್ಟಬಾರ್ದು, ಎಲ್ಲಿ ಹೊರಗೆ ಹೋಗಬಾರ್ದು, ಇಲ್ಲೇ ಇರಬೇಕು, ಇಲ್ಲೇ ಇದ್ದು ಜೀರ್ಣೋದ್ಧಾರ ಮಾಡಬೇಕು. ಇಲ್ಲಿದ್ರೆ ನಾವು ಹೊರಗಿಂದ ನಮಗೆ ಜಾಗ ಉಂಟು, ಅಲ್ಲಿ ಒಂದು ಒಳ್ಳೆ ಮಾಡಿ ಸ್ವಲ್ಪ ದೊಡ್ಡ ದೇವಸ್ಥಾನದಾಗೆ ಮಾಡುವಂತ ನಾವು ಲೆಕ್ಕಾಚಾರ ಮಾಡ್ತಿದ್ವು. ಅದು ಪ್ರಶ್ನಾಭಾಗದಲ್ಲಿ ಕಂಡು ಬಂದದ್ದು ಹೊರಗೆ ಹೋಗಬಾರ್ದು, ಇಲ್ಲೇ ಎಲ್ಲಿತ್ತು ಅಷ್ಟೇ ದೊಡ್ಡ ಗುಡಿ ಸಾಕು ಅದಕ್ಕೆ. ಮತ್ತೆ ಹೊರಗಿಂದ ಹೊರಗೆ ಜೀರ್ಣೋದ್ಧಾರ ಎಷ್ಟು ಬೇಕಾದ್ರೆ ಮಾಡಿ ಅಂತೇಳಿ ನಮ್ಗೆ ಪ್ರಶ್ನೆ ಭಾಗದಲ್ಲಿ ಕಂಡು ಬಂದ. ಅಂದ್ರೆ ಇದು ಎಷ್ಟು ದೊಡ್ಡದಾದ್ರೂ ಕೂಡ ಆ ಗುಡಿ ಅಲ್ಲೇ ಇರ್ಬೇಕು, ಅಷ್ಟರಲ್ಲಿ ಸಾಕು ಅಂತ ದೇವಿಯದ್ದು ಇದು ಕೂಡ ಉಂಟು, ತಲ್ವಾರ್ ಆಯುಧ ಉಂಟು. ಅದು ಕೂಡ ಏನ್ ಮಾಡಬಾರ್ದು, ಅದಕ್ಕೆ ಏನು ಯಾವ್ದು ಇದು ಮಾಡಬಾರ್ದು ಅಂತ ಇದೆ. ಅಂದ್ರೆ ಅದು ಇದ್ದಾಗೆ ಇರ್ಬೇಕು. ಅದಕ್ಕೆ ಆಯುಧ ಪೂಜೆ ಎಲ್ಲ ಅಂದ್ರೆ ನವರಾತ್ರಿ. ಇನ್ನು ಇಲ್ಲಿ ಯಾವ ಯಾವ ಪೂಜೆ ಎಲ್ಲ ನಡೀತದೆ? ಮಾರಿ ಪೂಜೆ ದಿವಸ ಈಗ ಅದೇ ಕುರಿ ಬಿಟ್ಟು ಮತ್ತೊಂದು ಮಂಗಳವಾರ ಮಾರಿ ಪೂಜೆ ಆಗ್ತದಲ್ಲ, ಮಾರಿ ಪೂಜೆಗೆ ಇಲ್ಲೇ ಪೂಜೆ ಆಗಿ ಭಂಡಾರಕ್ಕೆ ಪೂಜೆ ಆಗಿ ಹೋಗ್ಬೇಕು. ಇಲ್ಲಿ ಭಂಡಾರ ತಯಾರಾಗಬೇಕು, ಹಣ್ಣು ಕಾಯಿ ಎಲ್ಲ ಮಾಡಿ ಇಲ್ಲಿ ಭಂಡಾರ ತಯಾರು ಮಾಡಿ ಇಲ್ಲಿಂದಲೇ ನಾವು ಹಿಡ್ಕೊಂಡು ಹೋಗ್ಬೇಕು. ಅಲ್ಲಿ ಹಿಡ್ಕೊಂಡು ಹೋಗಿ ಅಲ್ಲಿ ಮಾರಿ ಪೂಜೆ ಕೊಟ್ಟವರಿಗೆ ಮೂಲ ಪ್ರಸಾದ ಅದೇ. ಈಗ ಮಾರಿ ಪೂಜೆ ದಿನ ಮೊದಲು ಇಲ್ಲಿ ಪೂಜೆ ಆಗ್ಬೇಕು. ಹೌದು, ಇಲ್ಲಿಂದ ಪೂಜೆ ಆದ ನಂತರ ಇಲ್ಲಿಂದ ಭಂಡಾರ ಹೊರಟು ಅಲ್ಲಿ ಪೂಜೆ. ಈಗ ಮಾರಿಯಮ್ಮ ಅಂದ್ರೆ ಕ್ಷತ್ರಿಯರು ಪೂಜಿಸ್ಕೊಂಡು ಬರ್ತಿದ್ದ ದೇವಿ ಅಂತ ಹೇಳಿದ್ರಿ. ಈಗ ಅಲ್ಲಲ್ಲಿ ಕೆಲವು ಕಡೆ ಮಾರಿಗುಡಿ ನಾವು ಕಾಣ ಸಿಗ್ತದೆ. ಅಂದ್ರೆ ಎಲ್ಲ ಕಡೆಯೂ ಕೂಡ ಕೋಟೆ ಇದ್ದಲ್ಲಿ ಮಾರಿ ಗುಡಿ ಸ್ಥಾಪಿಸಿದ್ದ ಹೇಗೆ ಅಂತ? ಮೈಲೂರಲ್ಲಿ ಈಗ ಕಾರ್ಕಳದಲ್ಲಿ ಉಂಟು, ಅದು ಕೂಡ ನಮ್ಮವರೇ ಹೆಚ್ಚು. ಈಗ ಎಂತ ಗೊತ್ತುಂಟ, ಈಗ ಎಲ್ಲ ಅದಕ್ಕೆ ಸ್ವಲ್ಪ ಇದು ಮಾಡಿ ಮೊದಲು ಈಗ ಅಲ್ಲಿ ಪೂಜೆ ಕೂಡ ಈಗ ಬೈಲೂರಲ್ಲಿ ಕೂಡ ಪೂಜೆ ಕೂಡ ನಮ್ಮವರೇ ಮಾಡ್ತಾ ಇದ್ದದ್ದು. ಅದೆಲ್ಲ ಬೈಲೂರು, ಕಾರ್ಕಳ, ಬೈಲೂರು. ಈಗ ಎಲ್ಲಿ ಮಾರಿಗುಡಿ ಇದೆ, ಇಲ್ಲೆಲ್ಲ ಕೆಲವು ಮಾರಿಗುಡಿ ಇದ್ರೆ ಅದೆಲ್ಲ ನಮ್ಮವರೇ. ಅಂದ್ರೆ ಎಲ್ಲಿ ಮಾರಿಗುಡಿ ಉಂಟು ಅಲ್ಲಿ ಕೋಟೆಯವರಿದ್ದಾರೆ. ಈ ಒಂದು ಕ್ಷೇತ್ರದ ಉಲ್ಲೇಖ ಯಾವ್ದಾದ್ರು ಪುಸ್ತಕದಲ್ಲಿ ಇದೆಯಾ? ಕಾರಕೂರು ಸಂಸ್ಥಾನದ ಪುಸ್ತಕದಲ್ಲಿ ಕೂಡ ಮಲ್ಲಾರು ಕೋಟೆ ಮಾರಿಯದ್ದು ಉಲ್ಲೇಖ ಇದೆ. ಅದಲ್ಲದೆ ಈಗ ಹೊಸತಾಗಿ ನಮ್ಮ ಮಾರಿಗುಡಿ ಇಲ್ಲಿ ತಳು ಮಾರಿಗುಡಿ ಮೊನ್ನೆ ಎಲ್ಲ ಇದು ಮಾಡಿದ್ರೆ ಅಲ್ಲಿ ಕೂಡ ಪುಸ್ತಕದಲ್ಲಿ ಕಾಪು ಮಾರಿಯಮ್ಮ
ಈ ಕೋಟೆ ಮನೆ ಇದರದ್ದು ಉಲ್ಲೇಖ ಉಂಟು ಅದು. ಈಗ ಜನರ ರಕ್ಷಣೆ ಮತ್ತು ಉದ್ಧಾರಕ್ಕಾಗಿ ಕೋಟೆ ಬಿಟ್ಟು ಪೇಟೆಗೆ ಹೋಗ್ತೇನೆ ಅಂತ ಅಮ್ಮ ಹೇಳಿದ್ರು. ಅವರು ಆ ಸ್ಥಳ ಸೂಚಿಸಿದ್ದು ಹೇಗೆ ಅಂತ, ಅದರ ಹಿಂದೆ ಏನಾದ್ರು ಕತೆ ಇದೆಯಾ? ಹಿರಿಯರು, ನಮ್ಮ ಹಿರಿಯರು ಇಲ್ಲಿ ನೆಲೆಸಿರ್ಬೇಕಾದ್ರೆ ಕೋಟೆಗೆ ಹೋಗ್ಬೇಕಾದ್ರೆ ಕೋಟೆಗೆ ಕೋಟೆಗೆ ಆಚೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಹೆಂಗಸು ನಿನ್ನಿಕೆರೆ ಅಂತ ಇತ್ತು. ಆ ನಿನ್ನಿಕೆರೆಯಲ್ಲಿ ಸ್ನಾನ ಮಾಡ್ತಾ ಇತ್ತು. ನಿನ್ನಿಕೆರೆ ಸ್ನಾನ ಮಾಡಿ ಮೇಲೆ ಒಂದು ಕೂತ್ಕೊಂಡಿತ್ತು. ಕೂತ್ಕೊಂಡಿದ್ದವಾಗ ಅದಕ್ಕೆ ಅವಳು ಹೇಳಿದಂತೆ ನನಗೆ ಒಂದು ಜಾಗ ಬೇಕು ಅಂತೇಳಿ, ಅದಕ್ಕೆ ಆವಾಗ ನಮ್ಮ ಛತ್ತಿಗೆ ಹತ್ರ ತೆಂಗಿನಕಾಯಿ ತಗೊಂಡು ಆ ತೆಂಗಿನಕಾಯಿಯನ್ನು ಪೇಟೆಗೆ ಬಿಸಾಡಿದ್ದು ಅದು ಹಳೆ ಮಾರಿಗುಡಿಯಲ್ಲಿ ನೆಲೆ ಅದು. ಇನ್ನು ಭಕ್ತರೆಲ್ಲ ಇಲ್ಲಿ ವಿಸಿಟ್ ಬರ್ಬೇಕಾದ್ರೆ ಸಮಯ ಏನಾದ್ರು ಇದೆಯಾ ಹೇಗೆ ಅಂತ? ಬರ್ಬೇಕಾದ್ರೆ ಅದೇ ಬೆಳಿಗ್ಗೆ 8:30ಗೆ ಪೂಜೆ ಆಗ್ತದೆ, ಅದಕ್ಕಿಂತ ಮುಂಚೆ ಬರಬೇಕು. 7 ಗಂಟೆ 9 ಗಂಟೆವರೆಗೆ 7 ಗಂಟೆಯಿಂದ 9 ಗಂಟೆವರೆಗೆ ಪೂಜೆ ಗೀಜೆ ಎಲ್ಲ ಇರ್ತದೆ. ವೀಕ್ಷಕರೇ, ನಮ್ಮೊಂದಿಗೆ ಈ ಕ್ಷೇತ್ರದ ಅರ್ಚಕರಾದಂತಹ ದಿನೇಶ್ ಅವರಿದ್ದಾರೆ. ಬನ್ನಿ ಅವರ ಬಳಿ ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಎಷ್ಟು ಸಮಯದಿಂದ ಇಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಿದ್ದೀರಿ? ನಾನು ಸುಮಾರು ಒಂದು 28-29 ವರ್ಷದಿಂದ ನಾನೇ ಸೇವೆ ಮಾಡ್ತಿದ್ದೇನೆ. ನೀವು ಜೀವನೋಪಾಯಕ್ಕಾಗಿ ಏನ್ ಮಾಡ್ತಿದ್ರಿ? ನಾನು ಜೀವನೋಪಾಯಕ್ಕಾಗಿ ಅಂದರೆ ಬೆಳಿಗ್ಗೆ ಪೂಜೆ ಎಲ್ಲ ಇರ್ತದೆ, ಅದ ನಂತರ ಪೂಜೆ ಎಲ್ಲ ಆಗಿ ಒಂದು 8-9 ಗಂಟೆ ನಂತರ ನಾನು ಸ್ವಲ್ಪ ಶಾಲೆ ಮಕ್ಕಳೆಲ್ಲ ಇದ್ದಾರೆ, ಅವರ ಮಕ್ಕಳನ್ನು ಒಟ್ಟು ಮಾಡಿ ಶಾಲೆಗೆ ಬಿಡುವಂಥ ಟ್ರಿಪ್ಪು ಅದು ಬಿಟ್ಟು ಮತ್ತೆ ಹೀಗೆ ಕಾಪುಪೇಟೆಯಲ್ಲಿ ಸ್ವಲ್ಪ ಬಾಡಿಗೆ ರಿಕ್ಷಾ ಬಿಡುವಂಥದ್ದು ನನ್ನ ಜೀವನೋಪಾಯಕ್ಕೆ. ಅಂದರೆ ನಮ್ಮ ಜೀವನ ಹೋಗ್ಬೇಕಲ್ಲ, ಇದೊಂದು ನಮ್ಮದು ಸೇವೆ. ಈಗ 29 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಿದ್ದೀರಿ. ಯಾವ್ದಾದ್ರು ಪವಾಡದ ಬಗ್ಗೆ ಕೇಳಿದ್ದು ಅಥವಾ ನೀವು ನೋಡಿದ್ದೇನೆ? ಅಂದ್ರೆ ಇಲ್ಲಿ ಅಂದ್ರೆ ಅಮ್ಮ ಎಂತ ಗೊತ್ತುಂಟಾ, ಅಮ್ಮ ಇಲ್ಲಿ ಯಾರು ಬಂದು ಬೇಡಿದ್ರು ಸಹ ಎಂತ ಬೇಡಿದ್ರು ಸಹ ಅವರ ಕೆಲಸ ನೆರವೇರಿಸಿ ಕೊಡ್ತಾರೆ. ಅಂದ್ರೆ ಅಷ್ಟು ನಂಬಿಕೆ ಉಂಟು ಇಲ್ಲಿ. ಈಗ ಎಷ್ಟು ಖುಷಿ ಉಂಟು ನಿಮ್ಗೆ ಅಂತ ಇಲ್ಲಿ ಸೇವೆ ಮಾಡಿದಂದ್ರೆ ಅದು ಎಲ್ಲರಿಗೂ ಸಿಗುವುದಿಲ್ಲ ಪುಣ್ಯ. ಆ ಪುಣ್ಯ ಅದೇನೋ ನಮಗೆ ಒಂದು ದೇವರು ಕೊಟ್ಟಂತ ಒಂದು ವರ, ಅದು ಯಾರಿಗೂ ಸಿಗುವಂಥದ್ದಲ್ಲ. ನಮಗೆ ಬಹಳ ಖುಷಿ, ಆ ಅಮ್ಮನಂತ ಸೇವೆ ಮಾಡ್ತೇವೆ ಅಂತ ಒಂದು ಬಹಳ ಸಂತೋಷವಾಗಿದೆ. ಅಮ್ಮ ಮುಂದೆ ಸಹ ನಡೆಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಧನ್ಯವಾದಗಳು ಸರ್. ನಮಸ್ಕಾರ. ಆಯ್ತು ವೀಕ್ಷಕರೇ, ಇದಾಗಿತ್ತು ಕಾಪು ಮಾರಿಗುಡಿಯ ಆದಿಸ್ಥಳದ ಇತಿಹಾಸ ಹಾಗೂ ಇದು ಎಲ್ಲಿ ಪೂಜೆಯಾಗಿ ಕಾಪುವಿನ ಮಾರಿಗುಡಿಯಲ್ಲಿ ಪೂಜೆ ಆಗ್ತದೆ ಅಂತ ನಮಗೆ ಎಲ್ಲ ತಿಳಿಸಿಕೊಟ್ರು. ಹಲವು ಕಥೆಗಳನ್ನು ಕೂಡ ಹೇಳಿದರು ಇಲ್ಲಿಯದ್ದು. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.